ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ಹಾಗೆ ಬೆಳಿಗ್ಗೆನೆ ನಾವು ಮಡಿಕೇರಿಗೆ ಬಂದಿದ್ದೇವೆ, ವಿಲ್ಡರ್ನೆಸ್ ಕೂರ್ಗ್ ರೆಸಾರ್ಟ್ಗೆ. ಇನ್ನೊಂದು 30 ನಿಮಿಷ ಉಂಟಾಯ್ತಾ ರೀಚ್ ಆಗ್ಲಿಕ್ಕೆ. ಅಲ್ಲಿ ಕಾಣ್ತದೆ ನೋಡಿ ಮಡಿಕೇರಿ. ಸೊ ತುಂಬಾನೇ ಎಕ್ಸೈಟೆಡ್ ಆಗಿದ್ದೇವೆ. ಫಸ್ಟ್ ಟೈಮ್ ನಾವು ಬರುದು, ಅಂದ್ರೆ ನಾವೇ ಡ್ರೈವ್ ಮಾಡಿ ಬರುದು. ಹಾಗೆ ಬರ್ತಾ ನಮ್ಗೆ ಇಲ್ಲಿ ಇನ್ನೊಂದು 30 ಮಿನಿಟ್ಸ್ ಉಂಟಲ್ಲ, ಫುಲ್ ರೋಡಲ್ಲಿ ಫುಲ್ ಬಟರ್ಫ್ಲೈಸ್ ಆಯ್ತಾ. ತುಂಬಾ ನೋಡಿ ಖುಷಿ ಆಯ್ತು. ಮಂಕೀಸ್ ಎಲ್ಲ ಇತ್ತು. ಮಂಕೀಸ್ ಸಾಮಾನ್ಯವಾಗಿ ನೋಡ್ತೇವೆ, ಅದು ಇಲ್ಲಿ ಬಟರ್ಫ್ಲೈಸ್ ಎಷ್ಟು ಅಂದ್ರೆ ತುಂಬಾ ತುಂಬಾ ಬಟರ್ಫ್ಲೈಸ್ ಆಯ್ತಾ. ಸೊ ಅಷ್ಟೊಂದು ಬಟರ್ಫ್ಲೈಸ್ ಫುಲ್ಲು. ನಾವೊಂದು 20 ನಿಮಿಷ ರೋಡಲ್ಲಿ ಫುಲ್ ಬಟರ್ಫ್ಲೈಸ್, ಒಂದು ತುಂಬಾ ಹಿಂಡೆ ಇತ್ತು. ಅದ್ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಇಲ್ಲಿ ನಿಂತು ಈ ಸ್ಪಾಟ್ ಅಲ್ಲಿ ನಿಂತು ಒಂದು ವ್ಲಾಗ್ ಮಾಡುವ ಅಂತ. ಇನ್ನು ರೆಸಾರ್ಟ್ ಗೆ ಹೋಗಿ ನಾನು ವ್ಲಾಗ್ ಅನ್ನು ತೋರಿಸ್ತೇನೆ. ಬಟರ್ಫ್ಲೈಸ್ ನೋಡಿ, ನಾನಾಗ ಹೇಳಿದಲ್ಲ ಬಟರ್ಫ್ಲೈಸ್ ನಿಮ್ಗೆ ಕಾಣ್ತದ ನೋಡಿ ನೋಡಿ ನೋಡಿ. ಚಿಟ್ಟೆ ನೋಡಿ, ಬಾ ಚಿಟ್ಟೆ, ಬಣ್ಣದ ಚಿಟ್ಟೆ. ಈ ಚಿಟ್ಟೆಗೆ ಬಣ್ಣನೇ ಇಲ್ಲ, ವೈಟ್ ಚಿಟ್ಟೆ. ಅಷ್ಟಿತ್ತು, ಅಂದ್ರೆ ಇದಕ್ಕಿಂತ ಜಾಸ್ತಿ ಇತ್ತಾಯ್ತಾ. ಇಲ್ಲಿ ವ್ಯೂ ನೋಡಿ, ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್ ಮೌಂಟೇನ್ಸ್. ವಾವ್, ಸೀನರಿ ನೋಡಿ. ತುಂಬಾ ಚೆನ್ನಾಗಿದೆ. ಚಿಟ್ಟೆ, ಎಷ್ಟೊಂದು ಚಿಟ್ಟೆ. ವಾವ್. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ರೀಚ್ ಆಗ್ತೇವೆ. ಜಸ್ಟ್ ಒಂದು 2-3 ನಿಮಿಷ ಅಷ್ಟೇ. ವಿಲ್ಡರ್ನೆಸ್ ಕೂರ್ಗ್. ನಮ್ಗೆ ಸ್ವಲ್ಪ ನಾವೊಂದು 10 ಮಿನಿಟ್ಸ್ ಆಚೆ ಈಚೆ ಆಯ್ತು. ಅಂದ್ರೆ ನಾವು ಸ್ವಲ್ಪ ಈ ಗೂಗಲ್ ಮ್ಯಾಪ್ ನೋಡಿ ಎಲ್ಲೆಲ್ಲಿ ಹೋದ್ವಿ. ಹಾಗೆ ಈಗ ಸರಿಯಾದ ದಾರಿಗೆ ಬಂದ್ವಿ. ಓಕೆ, ಬಂತು ಫೈನಲಿ. ನೋಡಿ, ಕೂರ್ಗ್ ವಿಲ್ಡರ್ನೆಸ್ ರೆಸಾರ್ಟ್, ಲಕ್ಸುರಿಯಸ್ ಬೈ ನೇಚರ್. ಓಕೆ, ನೋಡುವ. ಇದು ಟಾಪ್ ಅಲ್ಲಿ ಉಂಟಲ್ಲ, ಎತ್ತರ ಪ್ರದೇಶದಲ್ಲಿ ಇದೆ. ಸೊ ಇವತ್ತು ಇಡೀ ದಿನ ರಿಸೆಪ್ಷನ್ ಗೆ ಕೆಳಗೆ ಹೋಗ್ಬೇಕು. ನೀವು ಅದೇ, ನಾವು ಇವತ್ತು ಒಂದಿನ ಇಲ್ಲಿ ಇರ್ತೇವೆ. ನಾಳೆ ಮಧ್ಯಾಹ್ನ ಇಲ್ಲಿಂದ ಎಕ್ಸಿಟ್ ಆಗೋದು. ಹಾಗೆ ನೋಡುವ ಹೇಗಿದೆ ಅಂತ. ತುಂಬಾ ಇದ್ರ ಬಗ್ಗೆ, ತುಂಬಾ ಈ ರೆಸಾರ್ಟ್ ಬಗ್ಗೆ ತುಂಬಾ ನಾನು ಎಂತ ಕೇಳಿದ್ದೇನೆ. ಗೇಟ್ ಓಪನ್. ಜೋಸ್ನಾ ಬುಕಿಂಗ್ ನೇಮ್ ನನ್ನ ಹೆಸರಲ್ಲೇ ಬುಕ್ ಮಾಡಿದ್ದೇವೆ. ನಾನೇ ಬುಕ್ ಮಾಡಿದ್ದು, ಮೇಕ್ ಮೈ ಟ್ರಿಪ್ ಅಲ್ಲಿ ಬುಕ್ ಮಾಡಿದ್ದು ನಾನು. ಅದರಲ್ಲಿ ಸ್ವಲ್ಪ ಆಫರ್ ಸಿಗುತ್ತೆ ಅಂತ ಬುಕ್ ಮಾಡಿದ್ದು. ನನಗೇನು ಆಫರ್ ಸಿಗ್ಲಿಲ್ಲ. ಹಾಯ್ ಹಾಯ್. ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ವಾಟರ್ ಫಾಲ್ ಇದೆ ನೋಡಿ. ಈಗ ರಿಸೆಪ್ಷನ್ಗೆ ಹೋಗ್ತಾ ಇದ್ದೇವೆ, ಚೆಕ್ ಇನ್ ಪ್ರೊಸೆಸ್ ಮಾಡಲಿಕ್ಕೆ. ಲಂಚ್ ಮನ್ಪರ ಉಂಟು ಮಂತಜಿ ನಮ್ಮ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ.
ಇನ್ನು ಇಲ್ಲಿ ಸ್ವಲ್ಪ ರಿಸೆಪ್ಷನಲ್ಲಿ ಸ್ವಲ್ಪ ಕೆಲಸ ಇದೆ, ಮತ್ತೆ ಹೋಗುವ ನಮ್ಮ ಜಾಗಕ್ಕೆ. ನಮ್ಮ ರೂಮ್ಸ್ ಈ ಥರನೇ ಇರ್ತದೆ, ಅಲ್ಲಿ ಕಾಣ್ತದಲ್ಲ ನೋಡಿ, ಈ ಥರದ್ದು ಇರ್ಬೋದು ನಮ್ಮದು ರೂಮ್ಸ್, ಗೊತ್ತಿಲ್ಲ, ನೋಡಬೇಕು. ಒಂದು ಹಂಡ್ರೆಡ್ಸ್ ಲಾಂಚ್ ಬಂದ ಬಯ್ಯ ಬರ್ತೇನೆ ಫುಲ್ ಎಂಜಾಯ್ಮೆಂಟ್ ಒಂದು ಕ್ಯೂರಿಯಸ್ ಶಾಪ್ ಬೇರೆ ಒತ್ತಂಟಿಗೆ ಜ್ಯುವೆಲರೀಸ್ ಡ್ರೆಸ್ ಅವು ಮತ್ತೆ ತಿಕ್ಕೊಂಡು ಕೋಟ್ ಸ್ಟೈಲ್ ಒಂದು ವೆಮ್ಮನ ರೆಸ್ಟೋರೆಂಟ್ ತಿರ್ತಿ ವೆಮ್ಮನ ರೆಸ್ಟೋರೆಂಟ್ ರೆಂಟ್ ಗುಂಡೆ ಅಥವಾ ಬೈ ಮನ್ಪೇರ ಜಸ್ಟ್ ಪಾರ್ಟ್ ಫೋಟೋ ತೆಪ್ಪರೆಜ್ಜಿ. ನಮ್ಮ ರೂಮಿನ ಹತ್ತಿರ ಹೋಗ್ತಾ ಇದ್ದೇವೆ. ರೂಮ್ ನಂಬರ್ ಎಷ್ಟು ಗೊತ್ತಿಲ್ಲ, ನೋಡಬೇಕು. ಅದೇ ವ್ಯೂ ಅಂತೂ ಸೂಪರ್ ಇದೆ. ನಮ್ಮದು ಊಟ ಆಗಲಿಲ್ಲ, ಹಬ್ಬ ಅಂತ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗಿ ಊಟ ಮಾಡ್ಬೋದು. ಈಗ ನಮಗೆ ರೆಸ್ಟೋರೆಂಟಿಗೆ ಹೋದರೆ ಈಗ ಮತ್ತೆ ರಿಸೆಪ್ಷನ್ ಹತ್ರ ಅಲ್ಲಿ ಲಾಬಿ ಹತ್ರ ಹೋಗಬೇಕು. ಹಾಗಾಗಿ ನಾವು ರೂಮಿಗೇನೆ ಫುಡ್ಡನ್ನು ಆರ್ಡರ್ ಮಾಡ್ತೇವೆ. ಅದಕ್ಕೆ ಸ್ವಲ್ಪ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ, ಅದು ಪರವಾಗಿಲ್ಲ. ಮಕ್ಕಳು ಯಾವಾಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ ಆವಾಗಿಂದ ಪೂಲ್ ಆಕ್ಟಿವಿಟಿ ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಪೂಲಲ್ಲಿ ಆದರೆ ಈಗ ಹೋಗೋದು, ಇಲ್ಲಾಂದ್ರೆ ಸಂಜೆ ಹೋಗೋದು. ಸಂಜೆ ಇವತ್ತು ಕಾಫಿ ಟೂರ್ ಏನೋ ಇದೆ ಅಂತ ಹೇಳಿದ್ರಲ್ಲ, ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಉಂಟು 4 ಗಂಟೆಗೆ. ಈಗ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಹೋಗ್ತೇವೆ. ಬ್ಯೂಟಿಫುಲ್ ಆಯ್ತು, ತುಂಬ ಚೆನ್ನಾಗಿದೆ, ರಿಯಲಿ ಬ್ಯೂಟಿಫುಲ್. ನಮ್ಮದು ರೂಮ್ ಅದು. ವಾವ್, ಸೊ ಇದು ನಮ್ಮ ರೂಮು. ಸೊ ಒಂದು ದೊಡ್ಡ ಹಾಲಲ್ಲೇ ಎಲ್ಲನೂ ಇದೆ, ಬೆಡ್ ಮತ್ತು ಟಿ ವಿ, ಟೇಬಲ್, ಕಬೋರ್ಡ್ ಎಲ್ಲನೂ ಇದೆ. ಬಾಲ್ಕನಿ ಅಂತೂ ಸೂಪರ್ ಇದೆ. ಬೆಳಿಗ್ಗೆನೇ ಇದು ಬಾಲ್ಕನಿ ವ್ಯೂ ನೋಡಬೇಕು, ಸಖತ್ತಾಗಿದೆ. ಮತ್ತು ಇಲ್ಲಿಯ ವಾಶ್ರೂಮ್, ಬಾತ್ರೂಮ್ ನೋಡಿದರೆ ನಿಮಗೇ ಆಶ್ಚರ್ಯ ಆಗ್ಬೋದು. ರೂಮ್ಗಿಂತ ದೊಡ್ಡದಿದೆ. ಒಂದು ನಾರ್ಮಲ್ ಬೆಡ್ರೂಮ್ ಹೇಗಿರುತ್ತೆ ಅದಕ್ಕಿಂತ ದೊಡ್ಡದಾಗಿದೆ ನಮ್ಮ ವಾಶ್ರೂಮ್. ತೋರಿಸ್ತೇನೆ ನಿಮಗೆ. ಬೆಡ್ ಅಂತೂ ಸೂಪರ್ಬ್ ಆಗಿದೆ. ಮತ್ತು ಮಕ್ಕಳಿಗಂತ ಹೇಳಿ ಸಪ್ರೇಟ್ ಬೆಡ್ ಕೂಡ ಅವರು ಮತ್ತೆ ರಾತ್ರಿ ತಂದಿಡ್ತಾರೆ. ಇಲ್ಲಿ ಫ್ರಿಡ್ಜ್ ಕೂಡ ಇದೆ, ಮಿನಿ ಬಾರ್ ರೀತಿಯಲ್ಲಿ. ಅದರಲ್ಲಿ ಒಂದು ವೈನ್ ಬಾಟಲನ್ನು ಇಟ್ಟಿದ್ದಾರೆ, ಮಕ್ಕಳಿಗೆ ಜ್ಯೂಸ್ ಇಟ್ಟಿದ್ದಾರೆ. ಇದು ನಮ್ಮದು ಪ್ಯಾಕೇಜಲ್ಲೇ ಬರುತ್ತೆ. ಬಟ್ ಇದು ಖಾಲಿಯಾಗಿ ರೀಫಿಲ್ ಮಾಡಲಿಕ್ಕಿದ್ರೆ ಮಾತ್ರ ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಇದು ವೈನ್ ಇವರೇ ಇಲ್ಲಿ ಅವರದ್ದು ಕಂಪನಿಯವರೇ ಪ್ರೊಡ್ಯೂಸ್ ಮಾಡೋದು. ಹಾಗೆ ಕೆಟಲ್, ಟೀ, ಕಾಫಿ ಅದೆಲ್ಲ ಇತ್ತು. ಇದುವೇ ನೋಡಿ ನಮ್ಮ ದೊಡ್ಡ ಬಾತ್ರೂಮ್. ತೋರಿಸ್ತೇನೆ ನೋಡಿ ಎಷ್ಟು ದೊಡ್ಡದಿದೆ ಅಂತ. ನಮ್ಮ ಮನೆಯ ಬೆಡ್ರೂಮ್ಗಿಂತ ದೊಡ್ಡದಿದೆ ಈ ಬಾತ್ರೂಮ್. ಸೊ ನೋಡಿನೇ ಒಂಥರ ಆಶ್ಚರ್ಯ ಅಂತ ಅನಿಸುತ್ತೆ. ನೋಡಿ, ಬಾತ್ ಟಬ್ ಇದೆ, ಕೂತ್ಕೊಳ್ಳಿಕ್ಕೆ ಜಾಗ ಇದೆ, ಮಿರರ್ ನೋಡಿ, ಬಾತ್ ಟಬ್ಬಿಂದ ವ್ಯೂ ನೋಡಿ ಹೊರಗಡೆ. ವಾವ್ ಅಲ್ವಾ, ಇಷ್ಟು ದೊಡ್ಡ ಬಾತ್ರೂಮ್ ನೋಡಿದ್ದೀರಾ? ಅಲ್ಲೇ ಕಮೋಡ್ ಇದೆ ಬಾತ್ ಮಾಡಲಿಕ್ಕೆ, ಅಲ್ಲೇ ಶವರ್ ಇದೆ. ವಾವ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದೆಲ್ಲ ಕಿಟ್ಟೆಲ್ಲ ಅವ್ರು ಕೊಡ್ತಾರಲ್ವ, ಸೋಪು, ಶ್ಯಾಂಪು, ಡೆಂಟಲ್ ಕಿಟ್, ಕೋಂಬು ಅದೆಲ್ಲ. ಇಲ್ಲಿ ನಟ್ಸ್ ಕೂಡ ಇಟ್ಟಿದ್ದಾರೆ, ಬಾದಾಮ್, ಪಿಸ್ತಾ ಮತ್ತು ಕ್ಯಾಶ್ಯೂ ನಟ್ಸ್ ಎಲ್ಲ ರೋಸ್ಟೆಡ್, ಸಾಲ್ಟೆಡ್ ಆ್ಯಂಡ್ ರೋಸ್ಟೆಡ್. ತುಂಬ ಚೆನ್ನಾಗಿತ್ತು. ಅದು ಕೂಡ ನಮಗೆ ಪ್ಯಾಕೇಜಲ್ಲೇ ಇತ್ತು, ಅದನ್ನು ಕೂಡ ನಾವು ತಿನ್ಬೋದು. ಬಟ್ ಖಾಲಿ ಆದರೆ ಮಾತ್ರ ನಾವು ನೆಕ್ಸ್ಟ್ ಆರ್ಡರ್ ಮಾಡಿದರೆ ಅದು ಪೇಯಬಲ್. ಬಾಲ್ಕನಿ ವ್ಯೂ ಅಂತೂ ಸೂಪರ್. ನಾನು ಬೆಳಿಗ್ಗೆ ಯಾವ ರೀತಿ ಕಾಣುತ್ತೆ ಅಂತ ನಾಳೆ ಬೆಳಿಗ್ಗೆ ತೋರಿಸ್ತೇನೆ ನಿಮಗೆ, ಈಗ ಗೊತ್ತಾಗೋದಿಲ್ಲ. ಈಗ ನಾವು ಬಂದದಷ್ಟೇ ಅಲ್ಲ, ಮಧ್ಯಾಹ್ನ ಅಲ್ಲ. ಮತ್ತು ಇಲ್ಲಿ ಮಸ್ಕಿಟೋ ನೆಟ್ ಕೂಡ ಉಂಟು. ಬಾಲ್ಕನಿ ಓಪನ್ ಮಾಡಿ ಮಸ್ಕಿಟೋ ನೆಟ್ ಹಾಕಿ ನಾವು ಕೂತ್ಕೊಳ್ಬೋದು ವ್ಯೂವನ್ನು ಎಂಜಾಯ್ ಮಾಡಲಿಕ್ಕೆ. ಮತ್ತು ಇಲ್ಲಿ ಸ್ಟಾಫ್ ಹೇಳ್ತಾ ಇದ್ರು, ನೀವು ಬಾಲ್ಕನಿಯನ್ನು ಅಂದರೆ ನೀವು ರೂಮಲ್ಲಿ ಇಲ್ಲದಿದ್ದಾಗ ಲಾಕ್ ಮಾಡಿ ಹೋಗಿ, ಇಲ್ಲಿ ಮಂಗಗಳೆಲ್ಲ ಬರುತ್ತೆ, ಏನಾದರೂ ಡ್ಯಾಮೇಜ್ ಮಾಡಿ ಹೋಗ್ಬೋದು, ನಿಮ್ಮ ಐಟಮನ್ನೆಲ್ಲ ತೆಗೆದು ಹೋಗ್ಬೋದು. ಹಾಗಾಗಿ ರೂಮಲ್ಲಿ ಇಲ್ಲದಾಗ ಬಾಲ್ಕನಿಯನ್ನು ಕರೆಕ್ಟಾಗಿ ಲಾಕ್ ಮಾಡಿ ಅಂತ ಹೇಳ್ತಾಯಿದ್ರು. ಮಂಗ ಎಲ್ಲ ಇದೆ ಇಲ್ಲಿ,
ನಿಮಗೆ ಇಲ್ಲಿ ಮರ ಎಲ್ಲ ಕಾಣ್ತದಲ್ಲ, ಅಲ್ಲಿ ಬೆಳಗಿನ ಹೊತ್ತೆಲ್ಲ ಮಂಗೆಲ್ಲ ಬರ್ತದೆ. ಅದಕ್ಕೆ ನೋಡಿ, ಇದು ಸ್ಪಾದು ನೋಡ್ತಾ ಇದ್ದಾರೆ. ಎಂತ ಎಕ್ಸ್ಪೆನ್ಸಿವ್ ಅಲ್ಲ. ನೋಡಿ, ಒಂದು ಪಾಸ್ ಇದಕ್ಕೆಷ್ಟು? 12,000. ಫುಟ್ ಮಸಾಜ್ 3,500. ಬ್ಯಾಕ್ ಮಸಾಜ್ ನೋಡುವ, ಟೈಮ್ ಇದ್ರೆ ಸ್ಪಾ ಟ್ರೀಟ್ಮೆಂಟ್ ತಗೊಳ್ಬೋದು. ಬಟ್ ಮಕ್ಕಳು ಇದು ಎಂತ ಸ್ವಿಮ್ಮಿಂಗ್ ಬೇಕು ಅಂತ ಬೇಕಲ್ಲ, ಸ್ಪಾ ಬೇಡ ಅಲ್ಲ, ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬೇಕಲ್ಲ ಅವ್ರಿಗೆ, ಅದುವೇ ಬೇಕು. ಹಾಗೆ ಟಿವಿ ಸಿಗ್ನಲ್ ಇಲ್ಲ, ಹೋಗುವ ಈಗಲ್ಲ, ಮತ್ತೆ ಹೋಗ್ಲಿಕ್ಕೆ. ಊಟ ಮಾಡಿದ ನಂತರ ಅಲ್ಲ, ಊಟ ಮಾಡ್ಲಿಕ್ಕೆ ಉಂಟಲ್ಲ. ಕೂದಲೆಂತಾಗಿ ನಿಂದು? ಜುಟ್ಟು ಕಟ್ಲಿಕ್ಕೆ ಬಿಡುದಿಲ್ಲ ಇವಳು. ಇಲ್ಲಿ ಇಲ್ವಾ? ನಾನು ತಂದಿದ್ದೇನೆ ರಬ್ಬರ್ ಬ್ಯಾಂಡ್. ಹಾರ್ಬೇಡ, ಅದು ಲ್ಯಾಂಪ್ ಎಲ್ಲ ಬೀಳ್ಬೋದು. ನನ್ನ ಬ್ಯಾಗಲ್ಲಿ ಉಂಟು. ಹಾರ್ಬೇಡ. ಅವಳಿಗೆ ಟಿವಿ ನೋಡ್ಲಿಕ್ಕೆ ಬೇಕಂತ, ಸಿಗ್ನಲ್ ಇಲ್ಲ. ಹಾಗೆ ನಾನು ಫೋನ್ ಮಾಡಿ ಹೇಳಿದ್ದೇನೆ ರಿಸೆಪ್ಷನ್ ಹತ್ರ. ಸೊ ನಟ್ಸ್ ಎಲ್ಲ ಯಾವುದು? ಪಿಸ್ತಾ ಅದು ಅವಳಿಗೆ ಓಪನ್ ಮಾಡಿ ಕೊಡ್ಬೇಕಂತೆ. ಪಿಸ್ತಾ ನಿನಗೆ ಇಷ್ಟವಾ? ಕೆಳಗೆ ಒಂದು ಚೂರು ಕಸ ಬೀಳ್ಬಾರ್ದು. ಕೆಳಗೆ ಬಿದ್ದ ತೆಗಿ, ಡಸ್ಟ್ಬಿನ್ಗೆ ಹಾಕು. ತೆಗೆದು ಇಲ್ಲ, ಇಲ್ಲಿ ಇಡು ಮೇಲೆ, ಮತ್ತೆ ಡಸ್ಟ್ಬಿನ್ಗೆ ಹಾಕ್ಬೋದು ಒಟ್ಟಿಗೆ. ಒಂದು ಚೂರು ಕಸ ಮಾಡ್ಲಿಕ್ಕಿಲ್ಲ ಇಲ್ಲಿ. ಸರಿ ಕೂತ್ಕೋ ಮಗಳೇ, ಸರಿ ಕೂತ್ಕೋ ಸೋಫಾದ ಮೇಲೆ. ಅಲ್ಲಿ ಕೂತ್ಕೊಳ್ಬೇಡ, ಸರಿ ಕೂತ್ಕೊಳ್ಳಿ. ಫ್ಯಾನ್ ತಿರುಗ್ತಾ ಉಂಟು ಇಲ್ಲಿ. ಫ್ಯಾನಿಗೆ ಇದು ರಿಮೋಟ್ ಅಲ್ಲೇ ನಾವು ಇದು ಮಾಡಬೇಕು, ಆಪರೇಟ್ ಮಾಡಬೇಕು. ಸರಿ, ಜಾಸ್ತಿ ಬೇಕಿದ್ರೆ ಕಡಿಮೆ ಇಡುದ ಹೇಗೆ? ಎಸಿ ಆಗಿಯಾ? 6 ನಂಬರ್ ಇಟ್ಟಿದ್ದೇನೆ. ಸ್ಲೋ ಆಯ್ತು. ಫಾಸ್ಟ್ ಆಯ್ತಾ? ಇದರಲ್ಲಿ ಉಂಟಲ್ಲ ಮ್ಯಾಕ್ಸಿಮಮ್ 9 ವರೆಗೆ. ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಗೊತ್ತುಂಟ, ಇಲ್ಲಿ ಎಸಿ ಎಲ್ಲ ಇಲ್ಲ ಆಯ್ತಾ. ಅಂದ್ರೆ ಇಲ್ಲಿ ಕೂಲ್ ಇರ್ತದಲ್ಲ, ಹಾಗೆ ಎಸಿ ಇಲ್ಲ. ಹೀಟರ್ ಕೂಡ ಉಂಟು ಇಲ್ಲಿ ರೂಮಲ್ಲಿ. ಫ್ಯಾನ್ ಮಾತ್ರ. ಅಂದ್ರೆ ನಾನು ಈ ತರ ಕಾಲಿಟ್ಟರೆ ನೆಲದ ಮೇಲೆ ಫುಲ್ ಎಸಿ ರೂಮ್ ಯಾವ ರೀತಿ ಕೋಲ್ಡ್ ಇರ್ತದೆ ಅದೇ ರೀತಿ ಉಂಟು. ಹಾಗೆ ನಮ್ದು ಲಂಚ್ ನಾವು ಆರ್ಡರ್ ಮಾಡಿದ್ದೇವೆ. ರೂಮಲ್ಲೇ ತಿಂತೇವೆ ಅಂತ ಹೇಳಿ, ಅಲ್ಲಿ ಹೋಟೆಲ್ಗೆ ಹೋಗುದಿಲ್ಲ. ತುಂಬಾ ಜನ ಎಲ್ಲ ಇದ್ರೆ ಸರಿ ಆಗುದಿಲ್ಲ. ಇಲ್ಲೇ ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ 4 ಗಂಟೆಗೆ ಅದು ಉಂಟಲ್ಲ, 4 ಗಂಟೆಗೆ ಹೊರಗೆ ಹೋಗುವ ಅಂತ, ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಅಂತ ಹೇಳಿ ಅಷ್ಟೇ. ಇವರೆಲ್ಲ ನೋಡಿ ಏನ್ ಮಾಡ್ತಾ ಇದ್ದಿ, ಇಲ್ಲಿ ನೋಡು ಅಂತ ಹೇಳಿ. ಅಲ್ಲ, ರೂಮ್ ಎಂತ ಬಾತ್ರೂಮೇ ದೊಡ್ಡ ರೂಮ್ ಆಗಿ ಉಂಟು. ಏನೇನ್ ಮಾಡ್ಬೇಡಿ, ಗಲೀಜ್ ಮಾಡ್ಬೇಡಿ ಅಷ್ಟೇ. ನಾವು ಹೋಗುವಾಗ ಸಹ ರೂಮ್ ಇದೇ ರೀತಿ ನೀಟಾಗಿ ಬಿಟ್ಟು ಕೊಡ್ಬೇಕು. ಡಸ್ಟ್ಬಿನ್ ಅಲ್ಲಿ ಹಾಕಿ ನೀಟಾಗಿ. ಅಲ್ಲಿ ಸೈಡ್ ಅಲ್ಲಿ ಇಡಿ, ಮತ್ತೆ ಡಸ್ಟ್ಬಿನ್ ಗೆ ಹಾಕ್ಬೋದು ಆಯ್ತಾ. ಅಲ್ಲಿ ಇಟ್ಟು ಬಿಡಿ. ಆಯ್ತು. ನಿಮಗೆ ಜಾಲಿಯಾ? ಹೇಳು, ಜಾಲಿ ಪೂರ ಖಾಲಿ. ಜಾಲಿ ಪೂರ ಖಾಲಿ ಹೇಳಿ. ಹಾಲಿಡೇಯಾ? ನಿಮ್ಗೆ ಹಾಲಿಡೇ ಅಂದ್ರೆ ಜಾಲಿ. ಸ್ವಲ್ಪ ಹೋಮ್ವರ್ಕ್ ಬರೀವಾ? ಹೋಮ್ವರ್ಕ್ ಮಾಡಿ ಬಂದಿದ್ದೇವಲ್ಲ. ಬುಕ್ ತರ್ಲಿಲ್ಲ. ಬಾರಿ ಹುಷಾರಿದ್ದಿ ನೀನು. ನಮ್ಮದು ಊಟ ಬಂದಿದೆ. ನಾವು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಜಸ್ಟ್ 2 ಫುಲ್ ಚಿಕನ್ ಬಿರಿಯಾನಿ ಮತ್ತು ಚಿಕನ್ 65 2 ಪ್ಲೇಟ್ ಆರ್ಡರ್ ಮಾಡಿದ್ವಿ. ಮತ್ತು ಲೈಮ್ ಸೋಡಾ ಆರ್ಡರ್ ಮಾಡಿದ್ವಿ. ಸೊ ಇಲ್ಲಿ ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವೇ ಇದೆ, ತುಂಬ ಎಕ್ಸ್ಪೆನ್ಸಿವ್ ಇದೆ. ನೀವು ನಾರ್ಮಲ್ ಆಗಿ ಶಾಪಲ್ಲಿ, ರೆಸ್ಟೋರೆಂಟಲ್ಲಿ ಬಿರಿಯಾನಿಗೆ ಎಷ್ಟು ಕೊಡ್ತೀರಾ ಅದಕ್ಕಿಂತ ಡಬಲ್ ಟ್ರಿಪಲ್ ಪ್ರೈಸ್ ಇದೆ ಅಂತ ಹೇಳ್ಬೋದು. ನಮ್ಮದು ಊಟ ಎಲ್ಲ ಆಯಿತು. ಈಗ 4 ಗಂಟೆ. ಸೊ ಬಗ್ಗಿ ಬಂದಿದೆ. ಸೊ ಇಲ್ಲಿಂದ ನಾವು ಲಾಬಿ ಹತ್ರ ಹೋಗ್ತಾ ಇದ್ದೇವೆ. ಕಾಫಿ ಆಕ್ಟಿವಿಟಿ ಉಂಟು. ಸೊ ಅಲ್ಲಿ ಹೋಗಿ ನೋಡುವ ಕಾಫಿ ಆಕ್ಟಿವಿಟಿ ಏನು ಅಂತ. ಇದು ನಮ್ಮ ಪ್ಯಾಕೇಜಲ್ಲೇ ಬರುತ್ತೆ. ಮತ್ತು ಇನ್ನೂ ಬೇಕಾದಷ್ಟು ಆಕ್ಟಿವಿಟೀಸ್ ಎಲ್ಲ ಇದೆ, ಪೇ ಮಾಡಿ ಮಾಡುವಂಥದ್ದು. ಅದರಲ್ಲಿ 1-2 ಮಾಡಬೇಕಂತ ಇದ್ದೇವೆ. ಟೈಮ್ ಸಿಕ್ಕಿದ್ರೆ ಅದನ್ನು ಮಾಡುವ, ನಾಳೆ ಮಾಡುವ. ಈಗ ಕಾಫಿ ಆಕ್ಟಿವಿಟಿಗೆ ಹೋಗಿ ಬರುವ, ಮತ್ತೆ ಪೂಲ್ ಆಕ್ಟಿವಿಟಿಗೆ ಹೋಗ್ತೇವೆ. ಮಕ್ಕಳಿಗೆ ಪೂಲ್ ಬೇಕಂತ ಹಠ ಮಾಡ್ತಾ ಇದ್ದಾರೆ. ಹಾಗೆ
ಕಾಫಿ ಆ್ಯಕ್ಟಿವಿಟಿಯಲ್ಲಿ ಕಾಫಿ ಬಗ್ಗೆ ಅವರು ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಎಷ್ಟೆಲ್ಲ ಟೈಪ್ಸ್ ಇದು ಕಾಫಿ ಇರುತ್ತೆ, ಹೇಗೆಲ್ಲ ತಯಾರಿ ಮಾಡ್ತಾರೆ, ಅದರ ಹಿಸ್ಟ್ರಿ, ಅದನ್ನೆಲ್ಲ ಇಲ್ಲಿ ಒಂದು 1/2 hour ಸೆಷನ್ ಕೊಡ್ತಾರೆ. ಸೊ ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಬಂದು ಕೇಳ್ಬೋದು. ಇಂಗ್ಲೀಷ್ ಅಥವಾ ಕನ್ನಡ 2 ಲ್ಯಾಂಗ್ವೇಜಲ್ಲಿ ಹೇಳಿಕೊಡ್ತಾರೆ. ಮುಂಚೆ ಎಲ್ಲ ಯಾವ ರೀತಿ ಈ ಕಾಫಿ ಮಿಷಿನೆಲ್ಲ ಯೂಸ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಹಾಗೆ ಅದಾದ ನಂತರ ಇಲ್ಲಿ ಟೀ ಕುಡಿಲಿಕ್ಕೆ ಬಂದ್ವಿ. ಇದು ಪ್ಯಾಕೇಜಲ್ಲೇ ಇತ್ತು ನಮ್ಮದು. ಟೀ ಮತ್ತು ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ನಾವು ಅಂದರೆ ಈಗ ಲಂಚ್ ಆಗಿದಷ್ಟೇ ಅಲ್ಲ, ಅಂದರೆ ಲಂಚ್ ಆಗಿ 1 ಗಂಟೆ ಆಗಿದಷ್ಟೇ. ಹಾಗೆ ನಾನೇನು ತಿನ್ನಲಿಕ್ಕೆ ಹೋಗಲಿಲ್ಲ. ಒಂದು ಲೆಮನ್ ಟೀ ಒಂದು ಕುಡಿದ್ವಿ ನಾವು. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇತ್ತು. ಇದು ಪ್ಯಾಕೇಜಲ್ಲೇ ಬರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಮಕ್ಕಳು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಮತ್ತು ಇಲ್ಲಿಂದ ಹೋದ್ವಿ ನಾವು. ಪ್ಯಾಕೇಜಲ್ಲೇ ಬರುತ್ತೆ ಇದು. ನಾವು ಲಾಬಿ ಏರಿಯಾಗೆ ಬರಬೇಕು. ಸೊ ಅಲ್ಲೇ ಕೆಳಗಿನ ಫ್ಲೋರಲ್ಲಿ ಇದೆಲ್ಲ ಇತ್ತು. ಒಂದು ಕಾಫಿ ಆ್ಯಕ್ಟಿವಿಟಿ ಮತ್ತೊಂದು ಈ ಥರದ್ದು ಟೀ. ಸೊ ನೋಡಿ, ಲೆಮನ್ ಟೀ ಬೇಕಿದ್ರೆ ಲೆಮನ್ ಟೀ, ಕಾಫಿ ಬೇಕಿದ್ರೆ ಕಾಫಿ, ಮಿಲ್ಕ್ ಟೀ, ಬೇರೆ ಬೇರೆ ಆಪ್ಷನ್ಸ್ ಇತ್ತು. ಮತ್ತು ತಿಂಡಿಗೆ ಕಟ್ಲೆಟ್ ಮಾಡಿದ್ರು ಅವರು. ಕಟ್ಲೆಟ್ ಮತ್ತು ಸ್ಯಾಂಡ್ವಿಚ್. ಸೊ ನಾನು ಅದು ಯಾವುದನ್ನು ತಗೊಂಡಿಲ್ಲ, ಬೇಕಿದ್ರೆ ತಗೊಳ್ಬೋದು. ಫ್ರೀಯಾಗಿ ಸಿಗುತ್ತೆ ಇದು, ಚಾರ್ಜ್ ಇಲ್ಲ ಇದಕ್ಕೆ, ಅಂದರೆ ಪ್ಯಾಕೇಜಲ್ಲೇ ಬರುತ್ತಲ್ವ ಹಾಗಾಗಿ. ಸೊ ಇದಾದ ನಂತರ ನೆಕ್ಸ್ಟ್ ಇಲ್ಲಿಂದ ನಾವು ರೂಮಿಗೆ ಹೋಗ್ತೇವೆ. ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಪೂಲಿಗೆಲ್ಲ ಹೋಗ್ಲಿಕ್ಕೆ ಉಂಟು ಹಾಗೆ. ಸೊ ಇಲ್ಲಿ ಸ್ವಲ್ಪ ಟೀ ಎಲ್ಲ ಕುಡಿದು ಹೋಗುವ ಅಂತ. ಓಕೆ, ಈಗ ನಮ್ಮದು ಕಾಫಿ ಆ್ಯಕ್ಟಿವಿಟಿ ಎಲ್ಲ ಆಯಿತು. ಟೀ ಸೆಷನ್ ಕೂಡ ಆಯಿತು. ಈಗ ಪೂಲಿಗೆ ಹೋಗ್ತಾ ಇದ್ದೇವೆ. ನಾನು ಇಳಿಯುವುದಿಲ್ಲ, ಮಕ್ಕಳು ಮತ್ತು ಅವರು. ಹಾಗೆ ನ್ಯಾಚುರಲ್ ಸೌಂಡ್ ನೋಡಿ, ಬರ್ಡ್ಸ್ ಇದು ಕೇಳ್ತದ. ಬೆಳಿಗ್ಗೆ 7 ಗಂಟೆ ಬಾಲ್ಕನಿ ಹತ್ರ ಹೋಗುವ. ಬ್ಯೂಟಿಫುಲ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ವಾವ್. ನ್ಯಾಚುರಲ್ ಬರ್ಡ್ಸ್ ಸೌಂಡ್ಸ್ ನೋಡಿ, ನ್ಯಾಚುರಲ್ ಆಗಿದೆ. ನಮ್ಮದು ಮಕ್ಕಳೇ ಹೇಳಿಲ್ಲ, ಇಲ್ಲಾಂದರೆ ಈಗ ಆ್ಯಕ್ಟಿವಿಟಿ ಇತ್ತು 7 ಗಂಟೆಗೆ, ಅಂದರೆ ಇದೆ ಬರ್ಡ್ಸ್ ಸೌಂಡೆಲ್ಲ ನೋಡಲಿಕ್ಕೆ. ಅವ್ರು ಹೇಳಲಿಲ್ಲ, ಮಲಗಲಿ ಅಂತ ಹೇಳಿ ನಾನು ಕೂಡ ಸುಮ್ಮನಿದ್ದೇನೆ. ತುಂಬ ಚೆನ್ನಾಗಿದೆ ಅಲ್ವಾ? ಹಾಂ, ನೋಡಿ ಮಕ್ಕಳೇನು ಕೂಡ ಹೇಳಲಿಲ್ಲ. ಒಂದು ಎಕ್ಸ್ಟ್ರಾ ಬೆಡ್ ಆರ್ಡರ್ ಮಾಡಿದ್ವಿ. ನಾವು 4 ಜನ ಇದ್ದೇವಲ್ಲ ಹಾಗೆ. ಸ್ವಲ್ಪ ಬಿಸಿ ನೀರು ಮಾಡಬೇಕು. ಕೆಟಲೆಲ್ಲ ಉಂಟು, ಟೀ ಕಾಫಿ ಎಲ್ಲ ಇಲ್ಲೇ ಮಾಡ್ಬೋದು. ಮತ್ತು ಈಗ ಬ್ರೇಕ್ಫಾಸ್ಟ್ ಬುಫೆ ಉಂಟು, ಅಲ್ಲಿ ಹೋಗಿ ನೋಡುವ ಏನುಂಟು ಅಂತ. ನಾನು ಅಷ್ಟೇ ತನಕ ಸ್ವಲ್ಪ ನೀರನ್ನು ಬಿಸಿ ಮಾಡಿ, ಎದ್ದ ಕೂಡಲೇ ಬಿಸಿ ನೀರು ಕೊಡುವ ಅಭ್ಯಾಸ, ಹಾಗೆ ನೀರು ಬಿಸಿ ಮಾಡುವ ಅಂತ ಹೇಳಿ ಕೆಟಲ್ ಚೆಕ್ ಮಾಡಬೇಕಿತ್ತು. ನಾವು ಬ್ರೇಕ್ಫಾಸ್ಟ್ ಬುಫೆಗೆ ಬಂದಿದ್ದೇವೆ. ರೆಸ್ಟೋರೆಂಟ್ ಇದು, ಹಬ್ಬ ರೆಸ್ಟೋರೆಂಟ್. ಚೆನ್ನಾಗಿದೆ, ನೋಡ್ಬೇಕು ಏನು ಇಟ್ಟಿದ್ದಾರೆ ಅಂತ. ಬ್ರೇಕ್ಫಾಸ್ಟಿಗೆ ತೋರಿಸ್ತೇನೆ ನಿಮಗೆ. ಜಸ್ಟ್ ಇಲ್ಲಿ ಸೀನರಿ ನೋಡಿ ಅಂತ. ತುಂಬ ತುಂಬ ಚೆನ್ನಾಗಿದೆ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ನಮ್ಮದು ಮೆದು ವಡ, ಮತ್ತೇನು ಬ್ರೆಡ್ ಪಕೋಡ ಅಂತೆ, ಮೊಟ್ಟೆ ಇದೆ, ಎಗ್ ಕರಿ, ಡೋಕ್ಲಾ ಪೋಹಾ, ಡೋಕ್ಲಾ ಗುಜರಾತಿ ಡಿಶ್, ಪೂರಿ ಇದೆ, ಪೂರಿ ಚಿಕ್ಕ ಚಿಕ್ಕ ಪೂರಿ, ಇದು ಆಲೂ ಬಾಜಿ, ಚಟ್ನೀಸ್ ನೋಡಿ, ಎಲ್ಲ ವೆರೈಟಿಯ ಚಟ್ನೀಸ್ ಇದೆ. ಪೊಡಿ ಇಡ್ಲಿ ನೋಡಿ, ಇದು ನಾರ್ಮಲ್ ಇಡ್ಲಿ. ಕೇರಳ ಸಾಂಬಾರ್, ಉಡುಪಿ ಸಾಂಬಾರ್, ಕಾರ್ನ್ಫ್ಲೇಕ್ಸ್ ಎಲ್ಲ.
ರೈಸ್ ಕ್ರಿಸ್ಪೀಸ್, ಹನಿ ನೋಡಿ, ಹನಿ ಇಟ್ಟಿದ್ದಾರೆ. ಜಿಂಜರ್ ಹನಿ, ತುಳಸಿ ಹನಿ. Orange marmalade sandwich. Cucumber juice, infused water, canned lychee juice. ಇದು ಚೆನ್ನಾಗಿರುತ್ತೆ. ಗ್ರೇಪ್ ಜ್ಯೂಸ್, ಬನಾನಾ ಮಿಲ್ಕ್ ಶೇಕ್. ಇಲ್ಲಿ ಪ್ಲೇನ್ ಉಂಟು, ಮಸಾಲೆ ದೋಸೆ ಉಂಟು, ಆಮ್ಲೆಟ್ಸ್ ಇದೆ. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ಪ್ಲೇಸ್ ಇತ್ತು. ಹಾಗೆ ನಮಗೆ ದೊಡ್ಡವ್ರಿಗೆ ಇದು ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕೂಡ ಇತ್ತು, ಜಿಪ್ ಲೈನ್ ಆ್ಯಕ್ಟಿವಿಟಿ ಅದೆಲ್ಲ ಇತ್ತು. ಬಟ್ ಅದು ಚಾರ್ಜೇಬಲ್, ಹಾಗಾಗಿ ನಾವು ಅದನ್ನು ಟ್ರೈ ಮಾಡಲಿಲ್ಲ. ಬಟ್ ಮಕ್ಕಳಿಗೆ ಇಲ್ಲಿ ಫ್ರೀಯಾಗಿ ಪ್ಯಾಕೇಜಲ್ಲೇ, ನಮ್ಮದು ರೂಮ್ ಪ್ಯಾಕೇಜಲ್ಲೇ ಇತ್ತು. ಅವರು ಅಲ್ಲಿ ಆ ಸ್ಪೇಸನ್ನು ಯೂಸ್ ಮಾಡ್ಬೋದು ಮಕ್ಕಳು. ಬಟ್ ಎಡಲ್ಸಿಗೆ ಇಲ್ಲಿ ಪೇಯಬಲ್ ಇತ್ತು, ಹಾಗಾಗಿ ನಾವು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಮಕ್ಕಳಂತೂ ಇಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ರು. ಬೆಳಿಗ್ಗೆನೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಾವು ರೂಮಿಗೆ ಹೋಗಲಿಲ್ಲ. ಇಲ್ಲಿ ರೆಸಾರ್ಟನ್ನು ಎಕ್ಸ್ಪ್ಲೋರ್ ಮಾಡುವ, ಮತ್ತು 10 ಗಂಟೆಗೆ ನಮಗೆ ಅವರೊಂದು ಇಡೀ ಅವ್ರದ್ದು ಆರ್ಗ್ಯಾನಿಕ್ ಫಾರ್ಮ್ ಇತ್ತು, ಅಲ್ಲಿ ಒಂದು ಟೂರ್ ಮಾಡಿಸ್ತಾರೆ. ಅಲ್ಲಿ ಹೋಗಿ ಆ ಫಾರ್ಮನ್ನೆಲ್ಲ ನೋಡಲಿಕ್ಕಿತ್ತು. ಹಾಗಾಗಿ ನಾವು ಇನ್ನು ರೂಮಿಗೆ ಯಾಕೆ ಹೋಗೋದು ಅಂತ ಹೇಳಿ ಮಕ್ಕಳನ್ನು ಇಲ್ಲಿ ಆಟ ಆಡಿಸ್ಲಿಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ. ನಾವು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಇಲ್ಲಿಂದನೇ ಅಲ್ಲಿ ಟೂರ್ ಮಾಡಲಿಕ್ಕೆ ಹೋಗುವ ಅಂತ, ಆರ್ಗ್ಯಾನಿಕ್ ಫಾರ್ಮ್ ಇದ್ದು ಟೂರ್ ಮಾಡುವ ಅಂತ ಹೇಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ಜಿಮ್ ರೂಮ್ ಇತ್ತು. ಸೊ ನಮಗೆ ಇಲ್ಲಿ ಮಕ್ಕಳಿಗಿಲ್ಲ, ಅಡಲ್ಟ್ಸಿಗೆ ಮಾತ್ರ. ನಾವಿಲ್ಲಿ ಈ ರೂಮನ್ನು ಯೂಸ್ ಮಾಡ್ಬೋದು, ಇಲ್ಲಿ ಸ್ವಲ್ಪ ಆ್ಯಕ್ಟಿವಿಟಿ ಮಾಡ್ಬೋದು ಅಂತ ಹೇಳಿ. ಬಟ್ ನಾವು ಯಾವತ್ತೂ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡಿದವರಲ್ಲ. ಬಟ್ ಇವತ್ತು ಇಲ್ಲಿ ಪ್ಯಾಕೇಜಲ್ಲಿ ಇತ್ತಲ್ಲ, ಹಾಗೆ ಸ್ವಲ್ಪ ಎಲ್ಲದನ್ನು ಟ್ರೈ ಮಾಡುವಂಥ ಒಂದೊಂದನ್ನೇ ಟ್ರೈ ಮಾಡ್ತಾ ಇದ್ದೇವೆ. ನಾನು ಅದರದ್ದು ರೀಲ್ಸ್ ತೆಗೆದಿದ್ದೇನೆ, ನೀವು ಬೇಕಿದ್ರೆ ಅದನ್ನು ನೋಡ್ಬೋದು. ಅದರ ರೀಲ್ಸನ್ನು ಅಪ್ಲೋಡ್ ಮಾಡ್ತೇನೆ, ವರ್ಕೌಟ್ ರೀಲ್ಸನ್ನು. ಹಾಗೆ ಎಲ್ಲ ಇದನ್ನು ನಾವು ಟ್ರೈ ಮಾಡಿದ್ವಿ. ಇವರು ಕೂಡ ಇದೆಲ್ಲ ಹೊಸತು ನಮಗೆ. ಸೊ ಇದರಲ್ಲೆಲ್ಲ ಇವರು ಕೂಡ ಎಲ್ಲ ಟ್ರೈ ಮಾಡ್ತಾಯಿದ್ರು. ಬಟ್ ನನಗೇನು ಅನಿಸೋದು ಅಂದರೆ, ಥ್ರೆಡ್ಮಿಲ್ಗಿಂತ ನಮಗೆ ಈ ಥರ ನೇಚರಲ್ಲಿ ವಾಕ್ ಮಾಡೋದೇ ಇಷ್ಟ. ಥ್ರೆಡ್ಮಿಲ್ 1-2 ದಿನ ಮನೆಯಲ್ಲಿ ತಂದರೆ ಕೂಡ, ಪರ್ಚೇಸ್ ಮಾಡಿದ್ದು ಕೂಡ 1-2 ದಿನ ಯೂಸ್ ಮಾಡ್ತೇವೆ, ಮತ್ತು ಅದು ಅಲ್ಲೇ ಮೂಲೆಯಲ್ಲಿ ಇರ್ತದೆ. ಹಾಗೆ ಅದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಈಗ 10 ಗಂಟೆ ಆಗಿದೆ, ನಾವು ಆಲ್ರೆಡಿ ಇದು ಆರ್ಗ್ಯಾನಿಕ್ ಫಾರ್ಮ್ ಟೂರಿಗೆ ಬಂದಿದ್ದೇವೆ. ಇದರದ್ದು ರೀಲ್ಸ್ ತೆಗೆದಿದ್ದೇನೆ ನಾನು, ಸುಮಾರು ಶಾರ್ಟ್ಸ್ ಎಲ್ಲ ತೆಗೆದಿದ್ದೇನೆ. ಅದನ್ನು ನೀವು ಯೂಟ್ಯೂಬ್ ಅಥವಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು. ಈಗ ಮೇಲಿಂದ ಮೇಲೆ ಇಲ್ಲಿ ಸ್ವಲ್ಪ ತೋರಿಸ್ತೇನೆ. ಅಂದರೆ ಈ ಫಾರ್ಮಿಗೆ ಬರೋ ಮುಂಚೆ ಸ್ವಲ್ಪ ಹೊತ್ತು ನಡಿಲಿಕ್ಕೆ ಇತ್ತು. ಆ ನಡೆಯುವಾಗ ಕಾಡಿನ ಮಧ್ಯದಲ್ಲಿ ನಡಿಲಿಕ್ಕೆ ಅಲ್ಲಿ ಬೇರೆ ಬೇರೆ ಮರ ಎಲ್ಲ ಇತ್ತು. ಆ ಮರದ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದಾರೆ. ಅದರದ್ದು ರೀಲ್ಸ್ ಎಲ್ಲ ಹಾಕ್ತೇನೆ. ಈ ಧೂಪ ಗೊತ್ತುಂಟಾ, ಧೂಪ ಅದೆಲ್ಲ ಹೇಗೆ ಆಗ್ತದೆ, ಆ ಮರ, ಮತ್ತು ನಾವು ಇದು ಎಂಥ ಮ್ಯಾಚ್ ಸ್ಟಿಕ್ ಉಂಟಲ್ಲ ಅದರದ್ದು ಮರ, ಮತ್ತು ಕಾಫಿದ್ದು ಮರ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಅವರು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಹಾಕ್ತೇನೆ ಅಥವಾ ರೀಲ್ಸಲ್ಲಿ ನೀವು ನೋಡ್ಬೋದು. ಇಲ್ಲಿ ಇವರು ಕೋಳಿ ಮತ್ತು ಟರ್ಕಿ ಮತ್ತು ರ್ಯಾಬಿಟ್ ಮತ್ತು ದನ ಮತ್ತು ಇದು ಆಡು ಅದನ್ನೆಲ್ಲ ಸಾಕಿದ್ದಾರೆ. ಅದರ ಟೂರನ್ನು ಈಗ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಕಬ್ಬು ಬೆಳೆದಿದ್ದಾರೆ, ಕ್ಯಾರೆಟ್ ಮತ್ತು ರ್ಯಾಡಿಶ್, ಬ್ರಿಂಜಾಲ್, ಟೊಮೆಟೊ, ಅದರ ತೋಟ ಅದೆಲ್ಲ ಇತ್ತು. ಹಾಗೆ ಇಲ್ಲಿ ಡಕ್ಸ್ ಇತ್ತು, ಮತ್ತು ಎಂತ ಗೊತ್ತುಂಟ, ಮೀನಿತ್ತು. ಇಲ್ಲಿ ಎಲ್ಲ ನಾವೇನು, ಇಲ್ಲಿ ಒಂದು ಹೇಗೆ ಕಾನ್ಸೆಪ್ಟ್ ಅಂದರೆ, ನಮಗೆ ಇಲ್ಲಿ ಆಯ್ಕೆ ಮಾಡ್ಬೋದು. ನಿಮಗೆ ಯಾವುದಾದ್ರು ಬೇಕಿದ್ರೆ, ಅಂದರೆ ಕೋಳಿ ಬೇಕಿದ್ರೆ ಇಲ್ಲಿಂದ ಚೂಸ್ ಮಾಡ್ಬೋದು, ತರಕಾರಿ ಬೇಕಿದ್ರೆ ಇಲ್ಲಿಂದ ಆಯ್ಕೆ ಮಾಡ್ಬೋದು. ಅದನ್ನು ಫ್ರೆಶ್ ಆಗಿ ಅವರು ಅಡುಗೆ ಮಾಡಿ ಕೂಡ ಕೊಡ್ತಾರೆ. ಅಂಥ ಕಾನ್ಸೆಪ್ಟ್ ಕೂಡ ಇಲ್ಲಿ ಉಂಟು. ಮತ್ತು ಇದೊಂದು ಚಿಕನ್ ನೋಡಿ, ತುಂಬಾ ಕ್ಯೂಟ್ ಇತ್ತು. ನಾವು ಲಾಸ್ಟ್ ಟೈಮ್ ದುಬೈ ಹೋಗುವಾಗ ಅಲ್ಲಿ ಝೂ ಅಲ್ಲಿ ಈ ಥರದ್ದಿತ್ತು ಚಿಕನ್. ನೆಕ್ಸ್ಟ್ ನಾನು ಇಲ್ಲೇ ನೋಡಿದ್ದು ಕೂರ್ಗಲ್ಲಿ
ಇವರ ರೆಸಾರ್ಟಲ್ಲಿ ನೋಡಿದ್ದು. ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ, ತುಂಬ ಸೆನ್ಸಿಟಿವ್ ಅಂತೆ. ಹಾಗೆ ಅಂದರೆ ಇದು ಹಿಡಿಲಿಕ್ಕೆ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ರು, ಓಡಿ ಹೋಗ್ತದೆ, ತುಂಬ ಸೆನ್ಸಿಟಿವ್ ಇದ್ದೇವೆ ಅಂತ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಮೀನಿದು ಪಾಂಡ್ ಇತ್ತು. ಇಲ್ಲಿ ನಾವು ಅದು ಫುಡ್ ಹಾಕುವಾಗ ಎಲ್ಲ ಮೀನು ಮೇಲೆ ರಾಶಿ ಬಂದು ನಿಲ್ತದೆ. ಅದು ನೋಡಿ ಖುಷಿ ಆಗ್ತದೆ. ಅದರ ರೀಲ್ಸ್ ಕೂಡ ನಾನು ಹಾಕಿದೆ, ನೀವು ನೋಡ್ಬೋದು. ಮೀನಿನ ಜೊತೆಗೆ ಡಕ್ಸ್ ಎಲ್ಲ ಇತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ರೆಸಾರ್ಟ್ ಅಂತೂ 10 on 10 ಕೊಡ್ಬೋದು, ತುಂಬ ಚೆನ್ನಾಗಿತ್ತು. ಫುಡ್ ಮಾತ್ರ ನನಗೆ ಇಷ್ಟ ಆಗಲಿಲ್ಲ, ಅಂದರೆ ಜಾಸ್ತಿ ವೆರೈಟಿ ಇರಲಿಲ್ಲ ನಮಗೆ ಲಂಚ್ ಮತ್ತು ಡಿನ್ನರ್ಗೆ. ಬ್ರೇಕ್ಫಾಸ್ಟ್ ಸೂಪರ್ ಇತ್ತು, ಬಟ್ ಲಂಚ್ ಮತ್ತು ಡಿನ್ನರ್ ಅದು ಪ್ಯಾಕೇಜಲ್ಲಿ ಇರಲಿಲ್ಲ. ಬೇಕಿದ್ರೆ ನಾವು ಸಪ್ರೇಟಾಗಿ ಪ್ಯಾಕೇಜಲ್ಲಿ ತಗೊಳ್ಬೋದು. ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಮಿಕ್ಕಿದೆಲ್ಲ 10 on 10 ಎಕ್ಸಲೆಂಟ್ ಅಂತ ಹೇಳ್ಬೋದು. ನಾವು ಕೂಡ ಲಾಸ್ಟಿಗೆ ಇಲ್ಲಿ ಫುಡ್ ಎಲ್ಲ ಹಾಕಿದ್ವಿ, ಕೆಲವೊಂದು ರೀಲ್ಸ್ ಎಲ್ಲ ಶೂಟ್ ಮಾಡಿದ್ವಿ. ಸೂಪರ್ಬ್ ಆಗಿತ್ತು. ಎಕ್ಸ್ಪೀರಿಯನ್ಸ್ ಅಂತೂ ದಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿರುವಂಥ ಮೊಟ್ಟೆ, ಫ್ರೂಟ್ಸು, ತರಕಾರಿ ಎಲ್ಲ ನಾವು ಪರ್ಚೇಸ್ ಮಾಡ್ಬೋದು. ಎಲ್ಲ ಇಲ್ಲೇ ಫಾರ್ಮ್ ಮಾಡಿರುವಂಥದ್ದು. ಬೇಕಿದ್ರೆ ನಾವಿಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನಮ್ಮದು ಸ್ಟೇ ಅಂತೂ ಸೂಪರ್ಬ್ ಆಗಿತ್ತು. ನಾವು ಕೇವಲ ಒಂದೇ ದಿನ 3 PM ಚೆಕ್-ಇನ್ ಆಗಿ ನೆಕ್ಸ್ಟ್ 12 PM ನಾವು ಚೆಕ್ಔಟ್ ಆದ್ವಿ. ಬಟ್ ನಿಜವಾಗ್ಲೂ ಹೇಳೋದನ್ನು ಒಂದು 2 days ಆದರೂ ಸ್ಟೇ ಆಗಬೇಕು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮಗೆ ಕೂಡ ರೆಸಾರ್ಟಿಗೆ ಹೋಗ್ಲಿಕ್ಕಿದ್ರೆ ನೀವು ಒಂದು ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ಬೋದು, ಅಥವಾ ಮೇಕ್ ಮೈ ಟ್ರಿಪ್ಪಲ್ಲೆಲ್ಲ ನೀವು ಬುಕ್ ಮಾಡಿ ಹೋಗ್ಬೋದು. ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಎಷ್ಟು ರೇಟ್ ಇದೆ ಒಂದು ರೂಮಿಗೆ, ಅಂದರೆ ಬೇರೆ ಬೇರೆ ನಿಮಗೆ ಆಪ್ಷನ್ಸ್ ಇದೆ. ನಿಮಗೆ ಯಾವುದು ರೂಮ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಬೇರೆ ಬೇರೆ ಪ್ಯಾಕೇಜಸ್ ಇದೆ, ಅದರ ಮೇಲೆ ನೀವು ಸೆಲೆಕ್ಟ್ ಮಾಡಿ ಹೋಗ್ಬೋದು. ಓಕೆ, ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತೇನೆ. ಬಾಯ್.